ಡಿಬೇಟ್ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ ಸ್ಟೀಲ್. ಇಂಡಸ್ಟ್ರಿಯಲ್ ಟೀ, ದ ಒರಿಜಿನಲ್. ಎಸ್, ಕಡ್ಡಾಯದ ಕಿರಿಕ್ ಬಿಗ್ ಡಿಬೇಟ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಅದಕ್ಕಿಂತ ಮೊದಲು ಈ ಕಂಪಲ್ಸರಿ ವೋಟಿಂಗ್ ಇರುವಂಥ ರಾಷ್ಟ್ರಗಳ ಪೈಕಿ ಪ್ರಪ್ರಥಮ ರಾಷ್ಟ್ರ ಯಾವುದು ಅನ್ನೋದನ್ನು ಕೂಡ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೆಲ್ಜಿಯಂ. ಮತದಾನ ಕಡ್ಡಾಯಗೊಳಿಸಿದ ಮೊದಲ ರಾಷ್ಟ್ರ ಬೆಲ್ಜಿಯಂ. ಹೇಗೆ? 1892ರಲ್ಲಿ ಪುರುಷರು ಕಡ್ಡಾಯ ಮತದಾನ ಮಾಡಬೇಕು ಎಂಬ ನಿಯಮವನ್ನು ಬೆಲ್ಜಿಯಂನಲ್ಲಿ ರೂಪಿಸಲಾಯಿತು. ನೋಡಿ, ಅವರು ಕೂಡ ಭಾಳ ಪುರುಷರು ಆಮೇಲೆ ಮಹಿಳೆಯರು ಆ ವಿಚಾರಕ್ಕೆ ಬಂದರು. 1949ರಲ್ಲಿ ಕಡ್ಡಾಯ ಮತದಾನದ ವ್ಯಾಪ್ತಿಗೆ ಮಹಿಳೆಯರನ್ನೂ ತರಲಾಯಿತು. ಅಂದರೆ ಮಹಿಳೆಯರಿಗೆ ಸ್ವಲ್ಪ ಫ್ರೀ ಬಿಟ್ಟಿದ್ರು. ತಪ್ಪಲ್ಲ, ಆ ಸಂದರ್ಭದಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯಗಳಿರುತ್ತೆ. ಯಾಕಂದರೆ ಏಕ್ದಮ್ ಪುರುಷ ಪ್ರಧಾನ ಸಮಾಜ, ಹೊರಗೋದ್ರೆ ಊಟ ಕೊಡೋರು ಯಾರಿಲ್ಲ ಮನೇಲಿ, ಇರಲಿ. 1949ರಲ್ಲಿ ಕಡ್ಡಾಯ ಮತದಾನದ ವ್ಯಾಪ್ತಿಗೆ ಮಹಿಳೆಯರನ್ನು ತರಲಾಯಿತು. ಮತದಾನ ಮಾಡದಿದ್ದರೆ ದಂಡ ವಿಧಿಸಲಾಗತ್ತೆ. 4 ಚುನಾವಣೆಗಳಲ್ಲಿ ಮತದಾನ ಮಾಡದಿದ್ದರೆ 10 ವರ್ಷ ಮತದಾನ ಮಾಡುವ ಹಕ್ಕು ಇರೋದಿಲ್ಲ. ಮತದಾನದಿಂದ ವಂಚಿತರಾದವರಿಗೆ ಉದ್ಯೋಗಾವಕಾಶ ಕೂಡ ಸಿಗೋದಿಲ್ಲ. ಇದು ಒಂದು. ಇನ್ನು ಆಸ್ಟ್ರೇಲಿಯಾ. ಮತಗಟ್ಟೆಗೆ ಕಡ್ಡಾಯವಾಗಿ ಹಾಜರಾಗಬೇಕು ಎಂಬ ನಿಯಮ ಆಸ್ಟ್ರೇಲಿಯಾದಲ್ಲಿದೆ. 1924ರಲ್ಲಿ ಈ ನಿಯಮ ಜಾರಿಗೆ ಬಂತು. ಮತಗಟ್ಟೆಗೆ ಬಂದು ತಮ್ಮ ಹಾಜರಾತಿ ಹಾಕಬೇಕು. ಹಾಜರಾತಿ ಹಾಕಿ ಮತ ನೀಡದಿದ್ದರೂ ಪರವಾಗಿಲ್ಲ. ಹಾಜರಾತಿ ಇರದಿದ್ದರೆ $20 to $50 ದಂಡ ಕಟ್ಟಬೇಕು. ದಂಡ ಕಟ್ಟಲು ನಿರಾಕರಿಸಿದರೆ ಸೆರೆವಾಸ ಅನುಭವಿಸಬೇಕು. ಇನ್ನು ಬೊಲಿವಿಯಾ ಇದೆ. ಬೊಲಿವಿಯಾದಲ್ಲಿ ಹೇಗಿದೆ ಅಂತಂದರೆ, ಮತದಾನ ಮಾಡಿದವರಿಗೆ ಒಂದು ಕಾರ್ಡ್ ನೀಡಲಾಗುತ್ತೆ. ಮತದಾನ ಮುಗಿದು 3 ತಿಂಗಳೊಳಗೆ ಈ ಕಾರ್ಡನ್ನು ಬ್ಯಾಂಕ್ಗೆ ನೀಡಬೇಕು. ಇಲ್ಲದಿದ್ದರೆ ಸಂಬಳವನ್ನು ಡ್ರಾ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇನ್ನು ಪೆರು. ಮತದಾನ ಮಾಡಿದ್ದರೆ ಒಂದು ಸೀಲ್ ಹಾಕಿದ ಗುರುತು ಚೀಟಿ ನೀಡಲಾಗುತ್ತೆ. ಚುನಾವಣೆಯಾದ ಬಳಿಕ ಹಲವು ತಿಂಗಳು ದಿನಸಿ ಖರೀದಿಸಬೇಕಿದ್ರೆ ಈ ಗುರುತು ಚೀಟಿ ಪ್ರದರ್ಶಿಸಬೇಕು. ಇಲ್ಲದಿದ್ದರೆ ದಿನಸಿ ಸಿಗೋದಿಲ್ಲ. ಹಾಗೆ ತುಂಬ ರಾಷ್ಟ್ರಗಳಿದೆ. ಗ್ರೀಸ್. ಮತದಾನ ಮಾಡದವರಿಗೆ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಸೇರಿದಂತೆ ಸರ್ಕಾರಿ ಸವಲತ್ತು ಸಿಗದಂತೆ ಮಾಡಲಾಗತ್ತೆ. ಇದು ತುಂಬ ಇದೆ. ಆಸ್ಟ್ರಿಯಾ, ಅರ್ಜೆಂಟೀನಾ, ಬೆಲ್ಜಿಯಂ, ಬೊಲಿವಿಯಾ, ಬ್ರೆಜಿಲ್, ಚಿಲಿ, ಕೋಸ್ಟರಿಕಾ, ಈಜಿಪ್ಟ್, ಫಿಜಿ, ಫ್ರಾನ್ಸ್, ಗ್ರೀಸ್, ಇಟಲಿ, ಮೆಕ್ಸಿಕೋ, ನಾರ್ವೆ, ಪೆರು, ಸಿಂಗಪೂರ್, ಸ್ವಿಟ್ಜರ್ಲ್ಯಾಂಡ್, ಥೈಲ್ಯಾಂಡ್, ಟರ್ಕಿ, ಉರುಗ್ವೆ, ಹೀಗೆ. ಹಾಗಿದ್ರೆ ನಾಡಗೌಡ ಹತ್ರ ನಾನು ಕೇಳುವಂಥದ್ದು, ಹಾಗಿದ್ರೆ ಸರ್, ನಮ್ಮ ರಾಷ್ಟ್ರ ಈಗ ನಮ್ಗೆ ಗೊತ್ತಿದೆ, ನಮ್ಮ ರಾಷ್ಟ್ರ ಎಷ್ಟು ಪ್ರಭಾವಶಾಲಿ. ಆರ್ಥಿಕತೆಯಲ್ಲಿ ಓಕೆ, ನಾವು ಬಹಳ ಮುನ್ನುಗ್ತಾ ಇದ್ದೀವಿ. ಆದರೆ ಮತದಾನದ ವಿಚಾರದಲ್ಲಿ, ಯಾಕಂದರೆ ನಮಗೆ ಜನಸಂಖ್ಯೆ ಕೂಡ ನಮ್ಮಲ್ಲಿ ಬಹಳ ಜಾಸ್ತಿ ಇದೆ. ವಿದೇಶಿಗಳಿಗೆ, ಈ 32 ರಾಷ್ಟ್ರಗಳಿಗೆ ಹೋಲಿಸಿದಾಗ ನಮ್ಮಲ್ಲಿರೋ ಅನೇಕ ವ್ಯತ್ಯಾಸಗಳಿದೆ. ಸಾಧ್ಯ ಇದೆಯಾ ಸರ್? ನಾವು ಅದಕ್ಕೆ ರೆಡಿಯಾಗಿದ್ದೀವ? ಭಾರತ ದೇಶ ರೆಡಿಯಾಗಿದೆಯಾ? ಒಂದು ಚುನಾವಣೆಯಲ್ಲಿ ಮತದಾನ ಜಾಸ್ತಿ ಆಗಬೇಕು, ಎಲ್ಲರೂ ಹಾಕಬೇಕು ಅನ್ನೋದು ಸ್ಪಷ್ಟ. ಓಕೆ. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಹೇಗೆ? ನೀವೆಲ್ಲ ಹೇಳಿದ ರಾಷ್ಟ್ರಗಳು ನೋಡಿದರೆ ಅವು ಸಣ್ಣ ರಾಷ್ಟ್ರಗಳಿವೆ. ಓಕೆ. ಎಜುಕೇಟೆಡ್ ಇದೆ. ವೋಟಿಂಗ್ ಮೆಥಡ್ ಬೇರೆ ಇದೆ. ಓಕೆ. ನೀವೆಲ್ಲರೂ ಒಂದೇ ದಿನ ಬಂದು ವೋಟ್ ಹಾಕೋದಿಲ್ಲ. ಕೆಲವೊಮ್ಮೆ ಎಲ್ಲ ಇಂಟರ್ನೆಟ್ನಲ್ಲಿ ಒಂದು ವಾರ ಗಂಟಲೆ ವೋಟ್ ಹಾಕ್ತಾ ಇರ್ತಾರೆ. ಸೋ ಮೆನಿ ಮೆಥಡ್ಸ್ ಆದ್ರೆ ನಮ್ಮಲ್ಲಿ ನೀವೇನಾದ್ರೂ ಆ ಪದ್ಧತಿ ತಂದುಬಿಟ್ರೆ ಪ್ರಭು ಇದ್ದವ್ರ ಮನೆಗೆ ಹೋಗಿ ಅವರೇ ಇಂಟರ್ನೆಟ್ ತಮ್ಮ ವೋಟ್ ಹಾಕ್ಕೊಂಡು ಹೊರಗೆ ಬರುವಂಥ ಪರಿಸ್ಥಿತಿ ಮೊದಲಿತ್ತು ನಮ್ಮಲ್ಲಿ ಯಾವ ಎಲೆಕ್ಷನ್ ಅಂದ್ರೆ ಇವರು ಸಿಂಡಿಕೇಟು, ಸಿನೆಟ್ ಇಲೆಕ್ಷನ್ ಆದಾಗ ವೋಟ್ ಕಲೆಕ್ಟ್ ಮಾಡ್ತಾ ಇದ್ರು. ಅವಾಗ ಅವ್ರು ವೋಟ್ ಮಾಡಿಸಿ ಒಬ್ಬನೇ ಎಲ್ಲ ಕಲೆಕ್ಟ್ ಮಾಡಿ ಹೋಗಿ ಒಳಗೆ ಹಾಕೊಂಡು ಗೆದ್ದು ಬಂದ್ಬಿಡ್ತಾ ಇದ್ದ. ಕರೆಕ್ಟ್. ದೀಸ್ ಆರ್ ಆಲ್ ಮೆಥಡ್ಸ್. ಇಲ್ಲಿ ಇದು ಆಗಲ್ಲ. ಅದಕ್ಕೆ ನಾವು ಏನು ವಿಚಾರ ಮಾಡಬೇಕು? ಕಂಪ್ಲೀಟ್ ಇಲೆಕ್ಟ್ರಾಲ್ ರಿಫಾರ್ಮ್ಸ್ ಬಗ್ಗೆ ವಿಚಾರ ಮಾಡಬೇಕು. ಓಕೆ. ಎಲ್ಲಿವರೆಗೂ ಕಂಪ್ಲೀಟ್ ಇಲೆಕ್ಟ್ರಾಲ್ ರಿಫಾರ್ಮ್ಸ್ ಬರೋದಿಲ್ಲ. ನಿಮಗೆ ನೀವೊಂದು ಪನಿಷ್ಮೆಂಟ್ ಹೇಳಿದ್ರಿ, ವಿದೌಟ್ ಡ್ರೈವಿಂಗ್ ಲೈಸೆನ್ಸ್ ತೆಗೆದ್ರಿ, ಏನಾಗೋದಿದೆ ಇಲ್ಲಿ? ಇವತ್ತೇ ಡ್ರೈವಿಂಗ್ ಲೈಸೆನ್ಸ್ ಇರ್ಲಾರ್ದವ್ರು ಇಲ್ಲಿ ನಮ್ಮ ದೇಶದಲ್ಲಿ 30% ಇದ್ದಾರೆ. ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದ್ರೆ ಹೋಗ್ತಾನೆ. ಅದೇ ನೀವು ಅಮೆರಿಕದ ಡ್ರೈವಿಂಗ್ ಲೈಸೆನ್ಸ್ ತಗೊಂಡ್ರೆ ಅವ್ನ ಜೀವನನೇ ನಾಶ ಆಗುತ್ತೆ. ಹೀಸ್ ಲೈಫ್ ಇಸ್ ಫಿನಿಶ್ಡ್. ಇಲ್ಲಿ ಏನಿಲ್ಲ, ನೀವು ದಂಡ ಹಾಕಿ ಜೈಲಿಗೆ ಹಾಕ್ತೀರಂದ್ರಿ, ಭಾಳ ಚಲೋ ಆಯ್ತು, 2 ಹೊತ್ತು ಊಟ ಸಿಗುತ್ತೆ, ಹೋಗು ಜನ ಇದ್ದಾರೆ. ಸೊ ಇವೆಲ್ಲರೂ ವಿಚಾರ ಮಾಡಿದಾಗ, ದಿಸ್ ಕಂಟ್ರಿ ನೀಡ್ಸ್ ಎ ಸೈಲೆಂಟ್ ರೆವಲ್ಯೂಷನ್. ನಾವು ಒಪ್ಪರಿ ಬಿಟ್ರಿ, ಮನಮೋಹನ್ ಸಿಂಗ್ ಟ್ರೈಟೆಡ್ ಬ್ರಿಂಗ್ ಸೈಲೆಂಟ್. ಕೆಟ್ಟ ಪರಿಸ್ಥಿತಿಯಲ್ಲಿ ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಆರ್ಥಿಕ ಕುಸಿತ ಇದ್ದಾಗ ಅವರು ಸೈಲೆಂಟಾಗಿ ಹಿ ಸ್ಟಾರ್ಟೆಡ್ ಮೂವಿಂಗ್ ದಿಸ್ ಕಂಟ್ರಿ ಒಂದು ಲೆವೆಲ್ಗೆ ತೊಗೊಂಡು ಹೋಗುವಂಥದ್ದು. ಇದು ಇಲೆಕ್ಟ್ರಾಲ್ ರಿಫಾರ್ಮ್ಸು ಫಸ್ಟ್ ಸ್ಟೆಪ್ ಇಡಬೇಕಾಗತ್ತೆ. ಫಸ್ಟ್ ಏನಪ್ಪ ಅಂದ್ರೆ ಎಲ್ಲ ಇಲೆಕ್ಷನ್ ಒಂದಿನ ಮಾಡಿ. ದಿಸ್ ಇಸ್ ಪಾಯಿಂಟ್. ಇದು ನಾನು ಕೇಳಬೇಕು ಅಂದ್ರೆ ಇದ್ದದ್ದು, ವೀಕ್ಷಕರೇ ಇದನ್ನು ಸರ್ ಮುಂದುವರಿಸ್ತಾರೆ. ಯಾಕೆಂತಂದ್ರೆ ಒಂದು ದಿವಸ ನಿಮಗೆ ಲೋಕಸಭಾ ಚುನಾವಣೆ,
ಒಂದು ದಿವಸ ನಿಮಗೆ ವಿಧಾನ ಪರಿಷತ್ ಚುನಾವಣೆ, ವಿಧಾನಸಭಾ ಚುನಾವಣೆ, ನಿಮಗೆ ಯಾವುದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಸ್ಥಳೀಯ ಸಂಸ್ಥೆ, ಆಮೇಲೆ ಪಟ್ಟಣ ಪಂಚಾಯತಿ, ಪುರಸಭೆ, ಇಡೀ ವರ್ಷ ಪೂರ್ತಿ ಇದುವೇ ಆಗೋಯ್ತು. 5 ವರ್ಷ ಬರೀ ಇಲೆಕ್ಷನ್, ಮುಂದಿನ ಇಲೆಕ್ಷನ್ ಬರುವವರೆಗೂ ಇಲೆಕ್ಷನ್. ಆಮೇಲೆ ಅದು ಉಪಚುನಾವಣೆ, ಅಲ್ಲಿಂದ ಆಪರೇಷನ್ ಕಮಲ ಯಾರ ರಾಜೀನಾಮೆ ಎಷ್ಟು ಸಲ ಮಾಡಬೇಕು ಅಂತ. 5 ವರ್ಷಕ್ಕೆ ಒಂದ್ಸಲ ಆದ್ರೂ ಕೂಡ ಏನೋ ಒಪ್ಕೋಬಹುದೇನೋ ಭಾರತೀಯರು. ಬಹಳ ಸಿಂಪಲ್ ಇದೆ. 5 ವರ್ಷಕ್ಕೊಮ್ಮೆ ಮುನ್ಸಿಪಾಲಿಟಿ, ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಪಾರ್ಲಿಮೆಂಟ್ ಇಲೆಕ್ಷನ್ ಒಳಗಡೆ ಹೋಗಿ ವೋಟ್ ಹಾಕಿ ಬರ್ಬೇಕು. ಅವಾಗ ಆಟೋಮೆಟಿಕ್ಲಿ ವೋಟಿಂಗ್ ಪರ್ಸನ್ ಇದು ಪ್ರಾಕ್ಟಿಕಲ್ ಆಗತ್ತಾ ಅಂತಕ್ಕಂಥದ್ದು. ಯಾಕಾಗಲ್ಲ? ಒಂದ್ ನಿಮಿಷ ಯಾಕಾಗಲ್ಲ? ಇವತ್ತು ಪಾರ್ಲಿಮೆಂಟ್, ಇವತ್ತು ಚುನಾವಣೆ ಇವತ್ತು ನಡೆದಿದೆ. ಏನೋ ಕಾರಣಕ್ಕೋಸ್ಕರವಾಗಿ ನಾಳೆ ಇವತ್ತು ಅಸೆಂಬ್ಲಿ ಚುನಾವಣೆ ಬಂದಿದೆ. ಸರ್ಕಾರ ಇವತ್ತು ಏನೋ ಕಾರಣಕ್ಕೋಸ್ಕರವಾಗಿ ಬಿದ್ದೋಯ್ತು. ಸರ್ಕಾರ ಬಿದ್ದೋಯ್ತು ಅಂತ ಹೇಳಿದ್ರೆ ನಾನು ಪಾರ್ಲಿಮೆಂಟ್ ಚುನಾವಣೆ ಬರೋ ತನಕ ಈ ಸರ್ಕಾರ ನಡೆಸೋದಿಲ್ಲ, ಹಂಗಾರೆ ಖಾಲಿ ಬಿಟ್ಟಿರ್ತೀನಿ. ನೀವು ಆ ಇಲೆಕ್ಷನ್ ಮುಂದಿನ 2.5 ವರ್ಷಕ್ಕೆ ಚುನಾವಣೆ ನಡೆಸ್ರಿ. ಅಲ್ಲ, 2.5 ವರ್ಷಕ್ಕೆ ಅಂತ ಹೇಳಿ ಚುನಾವಣೆ ನಡೆಸಬೇಕು. ಡೆಮಾಕ್ರಸಿಯಲ್ಲಿ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇರ್ತಕ್ಕಂಥದ್ದು 2.5 ವರ್ಷಕ್ಕಲ್ಲ. ಯಾವುದೇ ಒಂದು ಚುನಾವಣೆ 5 ವರ್ಷದ ಅದನ್ನ ಅಮೆಂಡ್ಮೆಂಟ್ ಮಾಡಿ. ಒಂದ್ ನಿಮಿಷ, ಇದು ಯಾವುದೇ ಚುನಾವಣೆಗಳಾದ್ರೆ ಮುನ್ಸಿಪಾಲಿಟಿ ಚುನಾವಣೆ ಒಂದ್ಸತಿ ನಡೀಬಹುದು, ಅಸೆಂಬ್ಲಿ ಒಂದ್ಸತಿ ನಡೀಬಹುದು, ಪಾರ್ಲಿಮೆಂಟ್ ಒಂದ್ಸತಿ ನಡೀಬಹುದು. ಕೆಲವು ಕ್ಷೇತ್ರಗಳಲ್ಲಿ, ಹಳ್ಳಿಗಳಲ್ಲಿ ಪಂಚಾಯತಿ ಅಂದ್ರೆ 3-4 ಬಾರಿ ಚುನಾವಣೆಗಳನ್ನ ಬಿಟ್ಬಿಡಿ. ಅಲ್ಲ, ಅದನ್ನ ಬಿಟ್ರೆ ಬಿಟ್ಬಿಡಿ. ಅಲ್ಲ, ನಿಮಗೆ 3 ಚುನಾವಣೆಗಳು 5 ವರ್ಷದಲ್ಲಿ 3 ಚುನಾವಣೆ, 5 ವರ್ಷದಲ್ಲಿ 5 ನಿಮಿಷ 10 ನಿಮಿಷ ಒಂದು 3 ಚುನಾವಣೆಗೆ ಹಾಕಲ್ಲ ಅಂದ್ರೆ ಒಂದ್ ನಿಮಿಷ. ಈ ಸವಲತ್ತುಗಳನ್ನ ನಾನು ಪಡ್ಕೋಬೇಕಾದ್ರೆ, ತಾವು ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಮಾತಾಡಿದ್ರಿ. ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲೇಷನ್ ಅಲ್ಲ ಆಗ್ಬಹುದು ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ತರದ ದಂಡ, ಮಾನದಂಡ ಎಲ್ಲ ಇರ್ತವೆ. ಇಲ್ಲಿ ನಿಮಗೆ ಸರ್ಕಾರದ ಎಲ್ಲ ಉಚಿತವಾದಂತಹ ಸೌಲಭ್ಯಗಳು ಸಿಕ್ಕಬೇಕು. ನಿಮಗೆ ರೇಷನ್ ಕಾರ್ಡ್ ಬೇಕು, ರೇಷನ್ ಬೇಕು, ಉಚಿತವಾಗಿ ಔಷಧಿಗಳು ಬೇಕು, ಸೌಲಭ್ಯಗಳು ಬೇಕು, ಇನ್ಯಾವುದೋ ಬೇರೆ ಬೇರೆ ಎಲ್ಲವೂ ಬೇಕು. ಅಥವಾ ಪೆನ್ಷನ್ ತಗೊಳ್ಳೋರಿಗೆ ಪೆನ್ಷನ್ ಬೇಕು, ಸಂಬಳ ತಗೊಳ್ಳೋರಿಗೆ ಎಲ್ಲದಕ್ಕೂ ಬೇಕಾಗುತ್ತೆ. ಯಾವುದು ಕಂಪಲ್ಷನ್ ಇದೆ ಅದಕ್ಕೆ ಹೋಗಿ ಅವರು ಈಗಾಗಲೇ ನಾನು ಬದುಕಿದ್ದೀನಿ ಅಂತ ಸರ್ಟಿಫೈ ಮಾಡಿಬಿಟ್ಟು ಪ್ರತಿ ಸತಿ ಬರ್ತಾರೆ. ಇದಕ್ಕೊಂದ್ಸತಿ ಹೋಗಿ ಬರೋದ್ರಲ್ಲಿ ತೊಂದರೆ ಏನಿಲ್ಲ. ಇದು ನಮ್ದು ಎಲ್ಲರೂ ಅಲ್ಲ, ಈ ರಾಷ್ಟ್ರದಲ್ಲಿ ಗೌಡ್ರೆ, ವಿತ್ ಡ್ಯೂ ರೆಸ್ಪೆಕ್ಟಿವ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ಎಲ್ಲೋ ಒಂದ್ ಕಡೆ ಪ್ರಾರಂಭ ಆಗ್ಬೇಕಾಗಿದೆ. ಇವತ್ತು ಪ್ರಾರಂಭ ಮಾಡಂತ ನಾವು ಹೇಳ್ತಾ ಇದೀವಿ. ಅಲ್ಲ, ಒಂದ್ ನಿಮಿಷ, ಕಡ್ಡಾಯ ಇಲೆಕ್ಷನ್ ನಲ್ಲಿ ವೋಟ್ ಹಾಕ್ಬೇಕು, ಎಲ್ಲರೂ ವೋಟ್ ಹಾಕ್ಬೇಕು. Is our election commissioner is ready to have a foolproof electoral list ಕೊಡಕ್ಕಾಗ್ತಾ ಇದೆ? ನನಗೆ ಅದ್ರ ಬಗ್ಗೆ electoral list ಕೊಡಕ್ಕಾಗಲ್ಲ. ರವಿ ಸುಬ್ರಹ್ಮಣ್ಯಂ ಅವರು ಹೇಳಿದ್ರಲ್ಲೂ ಒಂದು ಅರ್ಥ ಇದೆ. ಸರಿ, ನಾವು ಆರಂಭ ಮಾಡೋಣ, ಕಡ್ಡಾಯ ಮಾಡ್ಬಿಡೋಣ, ಸಮಸ್ಯೆ ಏನಾಗಬಹುದು ಸರ್ ಆಗಿದ್ರೆ? ಅಲ್ಲ ಸರ್, ಪ್ರತಿ ಬೂತಲ್ಲಿ 300 ಜನದಿಂದ 1,000 ಜನ ಇದ್ರೆ 200ರಿಂದ 300 ಜನ ನಮ್ಮ ಹೆಸರೇ ಇಲ್ಲ ಅಂತೇಳಿ ಬರ್ತಾರೆ. ನೀವು ಕಣ್ಣಾರೆ ಆಮೇಲೆ ಎರಡನೇದು, ನನ್ನ ವೋಟಿಂಗು ನಮ್ಮ ಊರಿನಲ್ಲಿದೆ. ನಾನು ಉದ್ಯೋಗಕ್ಕಾಗಿ ಇನ್ನೊಂದು ಊರಲ್ಲಿ ಇರ್ತೀನಿ. ನನಗೆ ಯಾರು ಅವತ್ತು ಕರ್ಕೊಂಡೋಗಿ ಓಟ್ ಹಾಕ್ಸಿ ವಾಪಸ್ ಕರ್ಕೊಂಬರೋರು ಯಾರು? ನನ್ನ ಜವಾಬ್ದಾರಿ ಅದು, ನಿಜ. ನನ್ನ ಜವಾಬ್ದಾರಿ ಅಂತ ಹೇಳಿ ನಾನು ಊರಿಗೆ ಹೋಗ್ಬೇಕು ಅಂದ್ರೆ ನನಗೆ ಹಿಂದಿನ ದಿವಸ ಹೊರಡಬೇಕು, ಮುಂದಿನ ದಿವಸ ವಾಪಸ್ ಬರಬೇಕು. ಆಮೇಲೆ ಎಷ್ಟು ಜನ ಇಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಿ ಜೀವನೋಪಾಯ ಜಾಗ ಮಾಡ್ಕೊಂಡು ಪಾಪ ಬದುಕ್ತಾ ಇದ್ದಾರೆ. ಪರಿಸ್ಥಿತಿ ಹಿಂಗೆ ಇರೋಣ ಸರ್, ಅದನ್ನ ಹೇಳ್ತಿಲ್ಲ. ನೀವು ಕಡ್ಡಾಯ ಮಾಡಿ ಶಿಕ್ಷೆ ಕೊಡ್ತೀನಿ ಅಂದ್ರೆ ಏನರ್ಥ? ಅಲ್ಲ, ಫಾರ್ ಎಕ್ಸಾಂಪಲ್ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಂದೊಂದು ಹಳ್ಳಿಯಿಂದ 500 ಮಂದಿ ಗೋವಾ, ಅಲ್ಲ, ಒಂದು 10 ಜಿಲ್ಲೆಯವರು ಆತರ ಗುಳೆ ಹೋಗ್ತಾರೆ, ಗೋವಾಗ ಹೋಗ್ತಾರೆ, ಬಾಂಬೆಗೆ ಹೋಗ್ತಾರೆ. ಅವ್ರಿಗೆ ನೀವು ಅದೇ ಊರಲ್ಲಿ ಕೆಲಸ ಕೊಡಿ. ಮೊದಲು ಅವರು ಊರಲ್ಲಿ ಇರೋ ತರ ಮಾಡಿ, ಅವ್ರಿಗೆ ಜೀವನ ಭದ್ರತೆ ಒದಗಿಸಿ. ಅದನ್ನ ಕಡ್ಡಾಯ ಮಾಡ್ಲಿಕ್ಕೆ ನೀವು ತಯಾರಿಲ್ಲ ಸರ್ಕಾರಗಳು. ಆದ್ರೆ ವೋಟ್ ಮಾಡೋದಕ್ಕೆ ಮಾತ್ರ ಕಡ್ಡಾಯ ಮಾಡೋದಾ? ಇದ್ಯಾವ ನ್ಯಾಯ ಇದು? ಅವನಿಗೆ ಅಂತ ಕಾನೂನು ಮಾಡ್ಲಿರಿ, ನಾನು ಒಪ್ಕೊಳ್ತೀನಿ. ಪ್ರತಿ ಊರಿನಲ್ಲಿ ಪ್ರತಿಯೊಬ್ಬನಿಗೆ ಕಡ್ಡಾಯವಾಗಿ ಕೆಲಸ ಕೊಡ್ಬೇಕು. ಅವ್ನು ಇನ್ನೊಂದು ಊರಿಗೆ ಗುಳೆ ಹೋಗಂಗಿಲ್ಲ. ಆದ್ರೆ ಅವನ ಪರಿಸ್ಥಿತಿ, ಈಗ ನಾನು ನಮ್ಮ ಊರಲ್ಲಿ ವಾಸ ಮಾಡೋನು, ಅನೇಕ ಕಾರಣಗಳಿಗೆ ನಾನು ಊರಿಂದ ಹೊರಗಡೆ ಹೋಗ್ತೀನಿ. ನಾಡಗೌಡರು ಹೇಳಿದ್ ಕರೆಕ್ಟು. ಬಿಜಾಪುರ, ರಾಯಚೂರು, ಕೊಪ್ಪಳ ಈ ಜಿಲ್ಲೆಗಳಿಂದ ಪ್ರತಿನಿತ್ಯ ಜನ ಗುಳೆ ಹೋಗ್ತಾರೆ ಜೀವನಕ್ಕಾಗಿ. ನೀವು ಮಳೆ ಎಲ್ಲ ಕಡೆ ಬರ್ಸಕ್ಕಾಗೋದಿಲ್ಲ, ಸರ್ಕಾರದ ಕೈಯಲ್ಲಿ ಇಲ್ಲ ಅದು. ಅವರು ಜೀವನಕ್ಕಾಗಿ ಹೊರಗಡೆ ಹೋದವ್ರನ್ನ ನೀವು ಹೇಗೆ ವಾಪಸ್ ತರ್ತೀರಿ? ಆ ದಿನ ಹೆಂಗೆ ಕರ್ಕೊಂಬರಕ್ಕೆ ಹೇಳ್ತೀರಿ? ಅವನು ಒಂದಿನ ಬಂದೋಗ್ಬೇಕು ಅಂದ್ರೆ ಅವನಿಗೆ ಅವನು ಇಡೀ ವರ್ಷದ ಆದಾಯ ಕೆಲಸ ಮಾಡ್ತಾನಲ್ಲ, ಆದಾಯನ ಬರೀ ವೋಟ್ ಮಾಡಕ್ಕೆ ಖರ್ಚು ಮಾಡ್ಬೇಕಾಗ್ತದೆ ಅವನು. ಅವಾಗ ಏನ್ ಮಾಡ್ತೀರಿ ನೀವು? ನಿಮಗೆ ಗೋವಾದಲ್ಲಿ ಅವ್ರು ವೋಟ್ ರಿಜಿಸ್ಟರ್ ಆಗಲ್ಲ. ಹೌದು, ಗೋವಾದಲ್ಲಿ 4 ಸರಿ ಹೋಗಿ ಬಂದಿದ್ದೀನಿ ನಮ್ಮ ಇಲೆಕ್ಷನ್ ಇದನ್ನ ಮಾಡಕ್ಕೆ. ಏನು ಇಷ್ಟ ಆಗಲ್ಲ, ವೋಟರ್ ರಿಜಿಸ್ಟರ್ ಮಾಡಿಸ್ಕೊಡಲ್ಲ. ಅವ್ರು ವೋಟರ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಸರ್. ನೀವು ತಗೊಳ್ಳಿ, ನಾವೇ ಬೇರೆ ಕಡೆ ಅಲ್ಲ, ಆಮೇಲೆ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ರು ಕೂಡ ನಮ್ಮ ರಾಜಕಾರಣಿಗಳು ಹೇಗಿದ್ದಾರೆ ಅಂತಂದ್ರೆ ಯಾವ್ದನ್ನು ಡಿಲೀಟ್ ಮಾಡಬೇಕು, ಯಾವ ಏರಿಯಾದನ್ನು ಡಿಲೀಟ್ ಮಾಡಬೇಕು, ಅದು ಕೂಡ ನಮ್ಮಲ್ಲಿ ಗೊತ್ತಿದೆ ಬಿಡಿ. ಕಾರ್ಡ್ ಇಟ್ಕೋತಾರೆ. ಪ್ರೂಫ್ ಮಾಡೋದಿಲ್ಲ. ಇವುಗಳನ್ನ ನೀವು ಕೆಲವು ಮಂದಿ
ಆದ್ರೆ ಮೊದಲಿಗೆ ಎಲ್ಲರೂ vote ಆದ್ರೆ ಮಾಡಿ ಸ್ವಾಮಿ ನೀವು. ಆದ್ರೆ ಹನುಮಂತಯ್ಯ ಅವರೇ ಅಂಡ್ ನಾಡಗೌಡ್ರೆ, ಸರಿ ಒಪ್ಕೋತೀನಿ. ಹಾಗಿದ್ರೆ ನಿಮ್ಮ ಹೇಳಿಕೆಗಳ ಪ್ರಕಾರ ಒಂದು ಕಾಂಗ್ರೆಸ್ ಪಕ್ಷ ಇರ್ಬೋದು ಅಥವಾ ನಾಡಗೌಡ್ರು ಹೇಳೋ ಪ್ರಕಾರ ಇರ್ಬೋದು, ಹಾಗಿದ್ರೆ ನಾವೊಂದು ಕಡ್ಡಾಯ ಮಾಡ್ಬೇಕಾದ್ರೆ ಇನ್ನೊಂದು 100 ವರ್ಷ ಕಾಯ್ಬೇಕಾಗಿದೆ. ಬೇಕಾಗಿಲ್ಲ. ಇನ್ನೊಂದು ಕೆಲಸ ಮಾಡಿ, ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ, ಒಂದೇ ಉದಾಹರಣೆ ಹೇಳ್ತೀನಿ. ಈಗ ITBT ಕೆಲಸಕ್ಕೆ ಪ್ರತಿನಿತ್ಯ ಒಂದು ದಿವಸ ಚೆನ್ನೈಯಲ್ಲಿ ಇರ್ತಾನೆ, ಒಂದು ಅಹಮದಾಬಾದ್ ಇರ್ತಾನೆ, ಒಂದು ಬೆಂಗಳೂರಲ್ಲಿ ಇರ್ತಾನೆ. ಅವನಿಗೆ ನೀವು ಬೇರೆ ಮೆಥಡಲ್ಲಿ ವೋಟ್ ಮಾಡೋ ಅವಕಾಶ ಮಾಡಿಕೊಡಿ, ಎಲ್ಲಿದ್ರೆ ಅಲ್ಲಿಂದ ವೋಟ್ ಮಾಡಬಹುದು ಅಂತ ಮಾಡಿ. You provide that. It's not a question of one person. ಲಕ್ಷಾಂತರ ಜನ ಆತರ ಇನ್ ಟ್ರಾನ್ಸಿಟ್ ಅಲ್ಲಿ ಇರ್ತಾರೆ. ಅವ್ರಿಗೆ ಈಗ ಓಕೆ ಆನ್ಲೈನ್ ಅಲ್ಲಿ ವೋಟ್ ಮಾಡೋ ಪದ್ಧತಿ ನಮ್ಮ ದೇಶದಲ್ಲಿ ಇದೆಯಾ? ನೀವ್ ಹೇಳಿದ್ರಿ ಪೆರು, ಸಿಂಗಪುರ್ ಅಲ್ಲೆಲ್ಲ ಆನ್ಲೈನ್ ಅಲ್ಲಿ ವೋಟ್ ಮಾಡಬಹುದು. ಬಟ್ ನಮ್ಮಲ್ಲಿ ಆನ್ಲೈನ್ ಸರ್ ನಮಗೆ ಕಷ್ಟ ಅಲ್ಲ ಸರ್. ಒಂದು ಹೇಳ್ತೀನಿ ನಾನು, ಈಗ ನಾವು ಪ್ರತಿಯೊಂದನ್ನು ಕೂಡ ಕ್ರೆಡಿಟ್ ಕಾರ್ಡ್ ಬಳಸ್ತೀವಿ ಅಂತ ಇಟ್ಕೊಳ್ಳಿ, ಅಥವಾ ಡೆಬಿಟ್ ಕಾರ್ಡ್ ಬಳಸ್ತೀವಿ ಅಂತ ಇಟ್ಕೊಳ್ಳಿ, ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಬಹಳ ಅಸುರಕ್ಷತೆ ಅಂತ ಮೊದಲು ಹೇಳ್ತಾ ಇದ್ರು, ಬಹಳ ಕಷ್ಟ ಇದೆ ಅಂತ. ಬಟ್ ಈಗ ಹಾಗಿಲ್ಲ. ಈಗ ಬಹಳ ಎಷ್ಟು ಸುರಕ್ಷಿತವಾಗಿದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ವೀಕ್ಷಕರು ಕೂಡ ಹೇಳೋದು, ನಾವು ಒಂದು ಕ್ರೆಡಿಟ್ ಕಾರ್ಡ್ ಬಳಸ್ತಾ ಇರುವಂಥ ಸಂದರ್ಭದಲ್ಲಿ ಮೊದಲಿಗೆ ನಮ್ಮ ಪಿನ್ ನಂಬರ್ ಗೊತ್ತಾಗುತ್ತೆ, ಮತ್ತೊಂದು ಗೊತ್ತಾಗುತ್ತೆ. ಇವಾಗ ಹಾಗಿಲ್ಲ. ನಿಮಗೆ ಒಂದು ಸೆಕ್ಯೂರಿಟಿ ಕೋಡ್ ಆನ್ ದ ಸ್ಪಾಟ್, ನೀವು ಪ್ರತಿ ಸಲ ಯಾವುದಾದ್ರೂ ಆನ್ಲೈನಲ್ಲಿ ನೀವು ಕೆಲಸ ಮಾಡ್ತಾ ಇರಬೇಕಾದ್ರೆ, ಆನ್ಲೈನಲ್ಲಿ ಯಾವುದಾದ್ರೂ ಪರ್ಚೇಸ್ ಮಾಡಬೇಕಾದ್ರೆ ಆ ಕ್ಷಣಕ್ಕೆ ನಿಮಗೊಂದು ಸೆಕ್ಯೂರಿಟಿ ಕೋಡ್ ಕೊಡೋರು. ಆ ಸೆಕ್ಯೂರಿಟಿ ಕೋಡ್ ಅವ್ರಿಗೆ ಕೊಟ್ಟು ಆ ನಂಬರ್ಗೆ ನಿಮ್ಮ ಒರಿಜಿನಲ್ ನಂಬರ್ ಕಳಿಸಿ ಇದನ್ನು ಮಾತ್ರ ಮಾಡಿ ಅನ್ನುವಂಥದ್ದು ಬಹಳ ಡೆವಲಪ್ ಆಗ್ತದೆ. ಅದ್ರ ಬಗ್ಗೆ ನಮ್ ಡಿಸ್ಪ್ಯೂಟ್ ಇಲ್ಲ. ಇವ್ರೆ ಟೆಕ್ನಾಲಜಿ ವಿ ವಾಂಟ್ ಎವ್ರಿ 99% ಶುಡ್ ವೋಟ್. ಅದ್ರ ಏನೋ ಡಿಸ್ಪ್ಯೂಟ್ ವಿತ್ ದಟ್. ಬಟ್ ಹೌ ಟು ಇಂಪ್ಲಿಮೆಂಟ್ ಪ್ರಾಕ್ಟಿಕಬಿಲಿಟಿ ಹೇಳಿ. ಈಸ್ ಇಲೆಕ್ಷನ್ ಕಮಿಷನರ್ ಇಸ್ ಕೇಪಬಲ್ ಆಫ್. ಈಗ ಇಂಪ್ಲಿಮೆಂಟ್ ಮಾಡೋ ವಿಚಾರದಲ್ಲಿ ಗುಜರಾತ್ನ ಬಿಜೆಪಿ ಸರ್ಕಾರ ಮುಂದುವರಿಯುತ್ತೆ ನೋಡಿ. ನೀವ್ ಯಾಕೆ ಅದನ್ನ ಅಗೇನ್ಸ್ಟ್ ಮಾಡ್ತೀರಿ? ಗುಜರಾತಿನ ಬಿಜೆಪಿ ಸರ್ಕಾರ ಮಾಡಿದ್ರೆ ನಂದೇನು ತಕರಾರಿಲ್ಲ, ಮಾಡಲಿ. ಅದ್ರ ಪ್ರಶ್ನೆ ಇರೋದು, ಇಡೀ ದೇಶದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೊರಟ್ರೆ ನಾವು ಮಾಡುವಂತ ಪರಿಕರಗಳನ್ನು ಹೊಂದಿಸ್ಕೊಂಡಿದ್ದೀವಾ? ಮೊದಲನೇದು, ಅಟ್ಲೀಸ್ಟ್ ಇಡೀ ದೇಶದ ಎಲ್ಲ ಜನರಿಗೆ ಒಂದು ID ಕಾರ್ಡ್ ಇಶ್ಯೂ ಮಾಡೋಕ್ಕಾಗಿಲ್ಲ ಇನ್ನು ನಿಮ್ಮಿಂದ. ನೀವು ID ಕಾರ್ಡ್ ಇಶ್ಯೂ ಮಾಡೋದಕ್ಕೆ ಅದನ್ನೇ ವಿರೋಧ ಮಾಡ್ಕೊಂಡು ಕೂತಿದ್ದೀರಿ. ಮತ್ತೆ ಇದನ್ನ ಮಾತ್ರ ಕಡ್ಡಾಯ ಮಾಡ್ತೀರಿ. ನಾನು ಅವಾಗಲೇ ಹೇಳಿದೆ, ಕೆಲಸ ಕೊಡೋದನ್ನ ಕಡ್ಡಾಯ ಮಾಡಿ ಸ್ವಾಮಿ. ನಾವು ಅವನಿಗೆ ಜೀವನಕ್ಕೆ ಭದ್ರತೆ ಸಿಗಬೇಕು, ಊಟ ಸಿಗಬೇಕು, ಅದನ್ನ ಕಡ್ಡಾಯ ಮಾಡಿ. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರವಿ ಸುಬ್ರಹ್ಮಣ್ಯಂ ರೆಡಿ ಇದ್ದಾರೆ. ಒಂದು ಬ್ರೇಕ್ ಆದ್ಮೇಲೆ ಇಂಡಸ್ಟ್ರೀಲ್ ಅರ್ಪಿಸುವ ಬಿಗ್ ಡಿಬೇಟ್ ವಿರಾಮದ ನಂತರ